ನಮಸ್ಕಾರ ರೀ ಎಲ್ಲರಿಗೂ. ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿ 6 ತರಹದ ಉಂಡೆಗಳನ್ನ ಮಾಡ್ತಾಯಿದ್ದೀನಿ. ಒಂದೇ ವಿಡಿಯೋದಲ್ಲಿ 6 ಬಗೆಯ ಸಿಹಿ ತಿನಿಸುಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾಗರ ಪಂಚಮಿ ಹಬ್ಬಕ್ಕೆ ನಾಗಪ್ಪನಿಗೆ ನೈವೇದ್ಯ ಅಂದರೆ ಹೌದು, ಎಲ್ಲರಿಗೂ ಗೊತ್ತಿರೋ ಹಾಗೆ ಉಂಡೆಗಳು ತುಂಬ ಪ್ರಿಯ. ಅದರಲ್ಲಿ ಈ 6 ರೀತಿಯ ಉಂಡೆಗಳು ನಾಗಪ್ಪನಿಗೆ ಏರುತ್ತೆ, ನೈವೇದ್ಯವಾಗಿ ಏರುತ್ತದೆ. ಹಾಗಿದ್ರೆ ಯಾವ್ಯಾವು ಅಂತ ನಿಮಗೆ ಹೇಳ್ಕೊಡ್ತಿದ್ದೀನಿ. ಅದರಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇಲ್ಲಿ 6 ರೀತಿಯ ನೈವೇದ್ಯಗಳನ್ನು ಮಾಡ್ತಾಯಿದ್ದೀನಿ. ಇನ್ನು ಹೆಚ್ಚು ಮಾಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲಾಗಿ ಇವಿಷ್ಟು ಉಂಡೆಗಳನ್ನು ಹೆಚ್ಚಾಗಿ ಮಾಡ್ತಾರೆ. ಹಾಗಾದರೆ ಬನ್ನಿ ಫಸ್ಟ್ ಉಂಡೆ ಯಾವುದಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಉಂಡೆ ಬಂದುಬಿಟ್ಟು ಇಲ್ಲಿ ಗೋಧಿ ಉಂಡೆ ಹಾಗೆ ಗೋಧಿ ತಂಬಿಟ್ಟು. ಗೋಧಿ ಉಂಡೆ ಗೋಧಿ ತಂಬಿಟ್ಟು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಒಂದು ಬೌಲ್ ಆಗುವಷ್ಟು ಗೋಧಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಹಾಗೆ ಒಂದು ಅರ್ಧ ಬೌಲ್ ಆಗುವಷ್ಟು ಕಡಲೆನ ತೊಗೊಳ್ತಾ ಇದ್ದೀನಿ. ಎರಡನ್ನೂ ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ಈಗ ನೋಡಿ ಗೋಧಿ ಕೂಡ ಚೇಂಜ್ ಆಗಿದೆ ಕಲರು. ಈಗ ಗೋಧಿ ಕಲರ್ ಇದರಲ್ಲಿ ಬೇಕಾದ್ರೆ ನೀವು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೋಬೋದು, ಅಥವಾ ಹಾಗೇ ಕಲರ್ ಚೇಂಜ್ ಆಗೋರಿಗೆ ಹುರ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಗೋಧಿ ಮತ್ತು ಬೇಳೆ ಎರಡೂ ಹುರಿಯೋವರೆಗೂ ನಾನಿಲ್ಲಿ ಬೆಲ್ಲ ಏನಿದೆ ಬೆಲ್ಲನ ಕರಗಿಸ್ಕೊಳಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ಈಗ ಮಿಕ್ಸಿ ಜಾರಿಗೆ ಗೋಧಿ ಮತ್ತು ಕಡಲೆಬೇಳೆ ಎರಡನ್ನೂ ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೀನಿ. ನೋಡಿ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂಥೇಳಿ. ಫೈನಾಗಿ ಬರಬೇಕು. ಹೆಚ್ಚು ನೀವು ಒಂದು 2 kg 5 kg ಮಾಡೋ ಹಾಗಿದ್ರೆ ನೀವು ಜಿನ್ನಿಗೆ ಹೋಗಿ ಹಾಕ್ಸ್ಕೊಳ್ಳಿ. ಮನೆಯಲ್ಲೇ ಮಾಡೋ ಹಾಗಿದ್ರೆ 1/4 kg ಅಷ್ಟು ಮಾಡೋ ಹಾಗಿದ್ರೆ ಮನೆಯಲ್ಲೇ ನೀವು ಮಿಕ್ಸಿಗೆ ಹಾಕ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇವೆರಡನ್ನೂ ನಾನು ಸ್ವಲ್ಪ ಜಾರಿಗೆ ಹಿಡಿತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಸ್ವಲ್ಪ ಗೋಧಿಗಳು ಹಾಗೆ ಉಳ್ಕೊಂಡಿದ್ದಾವೆ, ಹಾಗಾಗಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಉಳ್ಕೊಂಡಿದ್ದಾವೆ. ನೆಕ್ಸ್ಟ್ ನೋಡಿ ಇಲ್ಲಿ ಇವೆರಡನ್ನೂ ಕೂಡ ನಾನು ಚೆನ್ನಾಗಿ ಸಾಣಿಗೆಯಿಂದ ಸೋಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಗೆ ನಾವೇನು ಬೆಲ್ಲದ ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ನೀರನ್ನು ಹಾಕಬೇಕಾಗತ್ತೆ. ಅದನ್ನು ಶೋಧಿಸ್ಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ. ಯಾಕಂತಂದರೆ ಶೋಧಿಸ್ಕೊಂಡು ಹಾಕ್ಕೊಳೋದ್ರಿಂದ ಅದರಲ್ಲಿರುವಂಥ ಸಣ್ಣ ಕಲ್ಲುಗಳಿದ್ದರೆ ಅವೆಲ್ಲವೂ ಕೂಡ ನೀಟಾಗಿಬಿಡುತ್ತೆ. ಬೆಲ್ಲ ತೊಗೊಬೇಕಾದ್ರೆ ಒಂದು ಒಳ್ಳೆ ಕ್ವಾಲಿಟಿ ಬೆಲ್ಲ ತೊಗೊಳ್ಳಿ. ಅದರಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ಹೆಚ್ಚು ಯಾವುದೇ ಅಡುಗೆ ಮಾಡಿದರೂ ಕೂಡ ಬೆಲ್ಲದಲ್ಲೇ ಮಾಡೋದು, ಬೆಲ್ಲ ಪಾಕ ಮಾಡೋದು ಇರುತ್ತೆ. ಹಾಗಾಗಿ ನೀವು ಒಳ್ಳೆ ಕ್ವಾಲಿಟಿಯ ಬೆಲ್ಲನೇ ತೊಗೋಬೇಕಾಗುತ್ತೆ. ನೋಡಿ ಇವಾಗ ನಮ್ಮ ಗೋಧಿ ತಂಬಿಟ್ಟು ರೆಡಿಯಾಗಿದೆ. ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ಗೋಧಿ ತಂಬಿಟ್ಟು ಅತಿ ಸುಲಭ ವಿಧಾನದಲ್ಲಿ ಗೋಧಿ ಮತ್ತು ಕಡಲೆಬೇಳೆ ಇವೆರಡನ್ನು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅವೆರಡನ್ನು ಒಂದು ಬೆಲ್ಲದ ನೀರಿನಲ್ಲಿ ಕಲಗಿಸ್ಕೊಂಡ್ಬಿಟ್ರೆ ಸಾಕು. ಬೆಲ್ಲದ ಗೋಧಿ ತಂಬಿಟ್ಟು ರೆಡಿಯಾಗಿದೆ. ನೋಡಿ ಎಷ್ಟು ಸುಲಭ ವಿಧಾನದಲ್ಲಿ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇಷ್ಟೇ ಸಾಕು ಸ್ನೇಹಿತರೆ. ನಾನು ಇದನ್ನು ಹೆಚ್ಚು ಮಾಡಿಲ್ಲ. ಒಂದು 5ರಿಂದ 10 ಲಡ್ಡುಗಳಷ್ಟೇ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಇದನ್ನು ಹೆಚ್ಚು ದಿನ ಇಡೋಕ್ಕೆ ಬರೋದಿಲ್ಲ, ಕಹಿ ಆಗುತ್ತೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಗೋಧಿ ಉಂಡೆ. ಅವಾಗೆ ನಾವೇನು ಹುರ್ಕೊಂಡು ಇಟ್ಕೊಂಡಿದ್ವಲ್ವ ಗೋಧಿನ, ಅದನ್ನು ನಾನೀಗ ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಗೋಧಿ ರೀತಿ ಮಾಡ್ಕೊತಾ ಇದ್ದೀನಿ, ಗೋಧಿ ಹಿಟ್ಟಿನ ರೀತಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಗೋಧಿನ ಮಿಕ್ಸಿಗೆ ಹಾಕ್ಕೊಳಕ್ಕೆ ಇಲ್ಲಪ್ಪ ಅನ್ನೋಗಿದ್ರೆ ಮನೆಯಲ್ಲೇ ಯೂಸ್ ಮಾಡುವಂಥ ಗೋಧಿ, ನೀವು ಯಾವ್ದು ಯೂಸ್ ಮಾಡ್ತಿರಲ್ಲ ಚಪಾತಿ ಮಾಡುವಂಥ ಹಿಟ್ಟೇನಿದೆ ಅದನ್ನೇ ಕೂಡ ತೊಗೋಬಹುದು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಗೋಧಿ ಹಿಟ್ಟೇನಿದೆ ರೆಡಿಯಾಗಿದೆ. ಅದನ್ನು ಸ್ವಲ್ಪ ನೀವು ಜಾರಿಗೆ ಇಟ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಒಂದು ಕಡಾಯಿಗೆ ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ಮೇಲೆ ನೀವು ಎಲ್ಲ ರೀತಿಯಾದಂಥ ಡ್ರೈ ಫ್ರೂಟ್ಸ್ನ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಅದಾದಮೇಲೆ ನೀವು ಬೇಕಾದರೆ ಗೋಧಿ ಬದಲು ನೀವೇನಾದರೂ ಹಿಟ್ಟನ್ನು ತೊಗೊಳೋ ಹಾಗಿದ್ದರೆ ನೀವು ಮಾಡುವಂಥ ಕಡಾಯಿದಲ್ಲಿ ಸ್ವಲ್ಪ ಅದನ್ನು ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ. ಯಾಕಂದರೆ ಗೋಧಿ ಹಾಗೆ ಹಸಿ ವಾಸನೆ ಬಂದುಬಿಡುತ್ತೆ. ನಾನಿಲ್ಲಿ ಗೋಧಿ ಹುರ್ಕೊಳೋದ್ರಿಂದ ಯಾವುದೇ ರೀತಿಯಾದಂಥ ಹಿಟ್ಟನ್ನು ಹುರ್ಕೊಳ್ತಾ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಕರಗಿಸ್ಲಾರ್ದೆ ಹಾಗೆ ನೀರು ಹಾಕಲಾರ್ದೆ ಕರಗಿಸ್ಕೋಬೇಕಾಗತ್ತೆ. ಹೀಟ್ ಇರುವಂತಹ ಕಡಾಯಿಗೆ ಬಾಣಲೆಗೆ ನೀವು ಬೆಲ್ಲನ ಹಾಕ್ಕೊಂಡು ಕರಗಿಸ್ಕೊಂಬಿಡಿ. ಇದಕ್ಕೆ ಯಾವುದೇ ರೀತಿ ನೀರು ಹಾಕಬೇಡಿ. ಗೋಧಿ ಉಂಡೆಗೆ ನೀರು ಹಾಕಿದರೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀವು ಹಾಗೆ ಮಾಡ್ಕೊಂಡ್ಬಿಟ್ಟು ಒಂದು 15 ದಿನಗಳ ಕಾಲ ಇಟ್ಕೋಬೋದು. ಅದೇ ನೀರು ಹಾಕಿಬಿಟ್ರೆ ಒಂದು ವಾರ ಆದ್ರೂ ಹೆಚ್ಚಾಗುತ್ತೆ. ಸ್ಮೆಲ್ ಬರೋದ್ರಿಂದ ತಿನ್ನೋಕ್ಕಾಗೋದಿಲ್ಲ. ಈ ರೀತಿ ಒಂದು ಸತಿ ಮಾಡಿ ನೋಡಿ ಗೋಧಿ ಉಂಡೆನ. ತುಂಬ ಸುಲಭ ರೀತಿಯಲ್ಲಿ ನೀವು ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ನಾವು ಪಾಕ ಮಾಡ್ಕೊಂಡಿರುವಂಥ ಬೆಲ್ಲ ಏನಿದೆ ಗೋಧಿ ಹಿಟ್ಟಿನಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಮಾಡಿಬಿಟ್ಟು ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1 ತಿಂಗಳ ಕಾಲ ನೀವು ಇದನ್ನು ಸ್ಟೋರ್ ಮಾಡ್ಕೋಬೋದು. 15ರಿಂದ 1 ತಿಂಗಳ ಕಾಲ. ಅದೇ ನೀವು ಏನಾದರೂ ಈ ರೀತಿ ಮಾಡ್ತಾ ಇಲ್ಲ, ಇದಕ್ಕೆ ನೀರು ಹಾಕ್ತಾ ಇದ್ದೀನಿ ಅನ್ನೋ ಹಾಗಿದ್ದರೆ ನೀವು 1 ವಾರ ಅಂದರೆ ಹೆಚ್ಚಾಗುತ್ತೆ. ಹಬ್ಬದ ಹಿಂದಿನ ದಿನ ನೀವು ಇದನ್ನು
ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಂಡೆನ ಕಟ್ಕೋಬೋದು ನೋಡಿ ಸುಲಭವಾಗಿ. ನಿಮಗೆ ಏನಾದರೂ ಉಂಡೆ ಬರ್ತಾ ಇಲ್ಲ, ನಾವು ಮಾಡಿಟ್ಕೊಂಡು ತುಂಬ ದಿನ ಆಯಿತು ಸ್ಟೋರ್ ಮಾಡಿ ಆದರೆ ಉಂಡೆ ಆಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ಹಸಿ ಹಾಲು ಅಥವಾ ಕಾಯಿಸಿ ಆರಿಸಿರುವ ಹಾಲನ್ನು ಹಾಕ್ಕೊಳ್ಳಿ, ಬಿಸಿಯಾಗಿರುವ ಹಾಲನ್ನು ಹಾಕಬಾರ್ದು. ಸ್ವಲ್ಪ ಹಾಕಿಬಿಟ್ಟು ಮತ್ತೆ ಉಂಡೆ ಕಟ್ಕೊಳ್ಳಿ. ತುಂಬ ಸುಲಭವಾಗಿ ಈಸಿಯಾಗಿ ನಿಮಗೆ ಗೋಧಿ ಉಂಡೆ ರೆಡಿ ಆಗುತ್ತೆ. ಈಗ ಈ ಗೋಧಿ ಉಂಡೆಯಲ್ಲಿ 1 ಕಪ್ ಮಾಡಿರುವಂತಹ ಗೋಧಿಯಲ್ಲಿ ಏನಿಲ್ಲ ಅಂತಂದರೂ ಒಂದು 12 ಉಂಡೆಗಳಾಗಿದ್ದಾವೆ ನೋಡಿ. ಎಷ್ಟು ಸುಲಭವಾಗಿ ನಾವು ಗೋಧಿ ಉಂಡೆನ ಮಾಡ್ಕೋಬೋದು. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕದಲ್ಲಿರುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಉಂಡೆಗಳು ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತೇಳಿ. ಪಾಕ ಒಂದು ಗೊತ್ತಾದರೆ ಸಾಕು, ಅಳತೆ ಒಂದು ಗೊತ್ತಾದರೆ ಸಾಕು. ನೆಕ್ಸ್ಟ್ ಬಂದುಬಿಟ್ಟು ರವೆ ಉಂಡೆ. ಬಾಯಲ್ಲಿ ಇಟ್ಟರೆ ಸಾಕು, ಕರಗಬೇಕು ಅಷ್ಟು ರವೆ ಉಂಡೆ ಅಂದರೆ ಪಂಚಪ್ರಾಣ. ಅದರಲ್ಲೂ ಉತ್ತರ ಕರ್ನಾಟಕ ಮಂದಿಗೆ ರವೆ ಉಂಡೆ ಅಂದರೆ ಪಂಚಪ್ರಾಣ. ಈ ಒಂದು ಕಪ್ ಏನಿದೆ 2 ಕಪ್ ಆಗುವಷ್ಟು ನಾವು ರವೆ ತೊಗೋಬೇಕಾಗತ್ತೆ. ಸಣ್ಣ ರವೆ ಅಥವಾ ಚಿರೋಟಿ ರವೆ ಅಂತ ಕರಿತೀವಿ, ಅದನ್ನು ತಗೊಳ್ಳಿ. 2 ಕಪ್ಪಿಗೆ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ. ಹಾಗಿದ್ರೇ ರವೆ ಉಂಡೆ ಟೇಸ್ಟಾಗಿ ಬರೋದು. ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಮನೆ ಮಂದಿಯೆಲ್ಲ. ರವೆನ ಚೆನ್ನಾಗಿ ಹುರ್ಕೊಂಡ್ಮೇಲೆ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಕೂಡ ಅಷ್ಟೇ ಅದರಲ್ಲೇ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಯಾವುದೇ ರೀತಿ ನಾನು ಪಾಕ ಮಾಡ್ತಾ ಇಲ್ಲ. ರವೆ ಉಂಡೆನ ಸುಲಭ ವಿಧಾನದಲ್ಲಿ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಈ ರವೆನ ನೀವು ಹುರ್ಕೊಂಡ್ಮೇಲೆ ಸಕ್ಕರೆನ ಪುಡಿ ಮಾಡಿಕೊಂಡು ಯಾಲಕ್ಕಿ ಕೂಡ ಪುಡಿ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ಕೂಡ ಅಷ್ಟೇ ನೀವು 15 ದಿನಗಳ ಕಾಲ ಹಾಗೆ ಸ್ಟೋರ್ ಮಾಡ್ಕೋಬೋದು ಉಂಡೆ ಕಟ್ಲಾರ್ದೇ. ಹಬ್ಬದ ದಿನ ಮಾಡೋಕ್ಕಾಗೋಲ್ಲ ಅನ್ನೋರು ವಾರಗಟ್ಟಲೆ ಮುಂಚೆನೇ ಮಾಡಿಟ್ಕೊಳೋರು ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ. ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೋಬೇಕಷ್ಟೇ. ಹಾಕಿದ್ಮೇಲೆ ಮತ್ತೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕು. ಯಾವುದೇ ರೀತಿ ಪಾಕ ಇಲ್ಲದೆ ಸ್ವೀಟು ಮತ್ತು ಸಾಫ್ಟಾಗಿ ಬರುವಂತಹ ರವೆ ಉಂಡೆ ರೆಡಿಯಾಗಿದೆ ನೋಡಿ. ಎಷ್ಟು ಸುಲಭ ವಿಧಾನದಲ್ಲಿ ಮಾಡ್ಕೋಬೋದು ನೋಡಿ, ಎಷ್ಟು ಈಸಿಯಾಗಿ ಮಾಡಿದ್ದೀನಿ. 2 ಕಪ್ ರವೆನಿಂದ ಏನಿಲ್ಲ ಅಂತಂದರೂ ಒಂದು 15ರಿಂದ 18 ಉಂಡೆಗಳಾಗಿದ್ದಾವೆ. ಇದರಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತೇಳಿ. ಎಷ್ಟು ಸೂಪರಾಗಿ ಬಂದಿದ್ದಾವೆ. ಹಾಗೆ ನಿಮಗೆ ಏನಾದರೂ ಸ್ವಲ್ಪ ಸ್ವೀಟ್ ಕಮ್ಮಿ ಅನಿಸಿದೆ ಅಥವಾ ನೋಡೋಕೆ ಇನ್ನೂ ಚೆನ್ನಾಗಿ ಕಾಣಬೇಕು ಅನ್ನೋ ಹಾಗಿದ್ರೆ ಸಕ್ಕರೆ ಪುಡಿ ಏನು ಮಾಡಿ ಇಟ್ಕೊಂಡಿರ್ತೀರಲ್ವ ಅದನ್ನು ರವೆದಲ್ಲಿ ಒಂದು ಸತಿ ಎದ್ದುಬಿಟ್ಟು ಮತ್ತೆ ಮಾಡ್ಕೊಳ್ಳಿ. ಇನ್ನೂ ಚೆನ್ನಾಗಿ ಕಾಣುತ್ತೆ, ಲುಕ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ನಿಮ್ಮ ಹತ್ರ ದ್ರಾಕ್ಷಿ ಇದ್ದರೆ ಅದಕ್ಕೆ ಡೆಕೋರೇಷನ್ ಮಾಡ್ಕೊಳ್ಳಿ ರವೆ ಉಂಡೆಗೆ, ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ. ರವೆ ಉಂಡೆ ರೆಡಿಯಾಗಿದೆ. ಸ್ವಲ್ಪ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ದರೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿಯಾದಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡಿಲ್ಲ. ಸುಲಭ ವಿಧಾನದಲ್ಲಿ ನೀವು ಚುರುಮರಿ ಉಂಡೆನ ಮಾಡ್ಕೋಬೋದು. ನಾಗರ ಪಂಚಮಿ ಹಬ್ಬಕ್ಕೆ ಸ್ಪೆಷಲಾಗಿ ಈ ಉಂಡೆನ ಮಾಡ್ತಾರೆ. ಇದನ್ನು ವರ್ಷಾನುಗಟ್ಟಲೆ ಇಟ್ಟರೂ ಕೆಡೋದಿಲ್ಲ. ಕ್ರಿಸ್ಪಿಯಾಗಿರುವಂತಹ ಚುರುಮರಿನ ತೊಗೋಬೇಕಾಗುತ್ತೆ. ಇಲ್ಲಿ ಕರುಮ್ ಅಂತ ಅಂತಿರಬೇಕು. ನಿಮ್ಮ ಹತ್ರ ಏನಾದರೂ ಚುರುಮರಿ ಕರುಮ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ಸ್ವಲ್ಪ ಒಂದು 2 ನಿಮಿಷಗಳ ಕಾಲ ನೀವು ಗ್ಯಾಸ್ ಮೇಲೆ ಇಟ್ಬಿಟ್ಟು ಹಾಗೆ ಬಂದ್ ಮಾಡ್ಕೊಂಬಿಡಿ. ಸ್ವಲ್ಪ ಬೆಚ್ಚಗಾದರೂ ಕೂಡ ಕ್ರಿಸ್ಪಿ ಆಗುತ್ತೆ. ಅದಾದಮೇಲೆ 1 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇದರಲ್ಲಿ ನೀವು ಅಳತೆ ನೋಡಬೇಕು ಅನ್ನೋ ಹಾಗಿದ್ರೆ 1 ಬೌಲ್ ಬೆಲ್ಲಕ್ಕೆ 3ರಿಂದ 4 ಬೌಲ್ ಆಗುವಷ್ಟು ಚುರುಮರಿನ ಹಾಕ್ಕೋಬೋದು. ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಮತ್ತು ತುಪ್ಪ 2 ಚೆನ್ನಾಗಿ ಕರಗಬೇಕು. ಪಾಕ ಬರೋವರೆಗೂ ಏನಿದೆ ಬೆಲ್ಲನ ಕುದಿಸ್ಕೊತಾ ಬನ್ನಿ. ನೋಡಿ ಸ್ನೇಹಿತರೆ, ನಾಗರ ಪಂಚಮಿ ಹಬ್ಬಕ್ಕೆ 6 ಬಗೆಯ ಸಿಹಿ ತಿಂಡಿಗಳು ಅಥವಾ ಸಿಹಿ ಉಂಡೆಗಳನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ಚಾನಲ್ನಲ್ಲಿ ಮಾಡಿರುವಂಥ ಉಂಡೆ ರೆಸಿಪಿಗಳು ಇಷ್ಟ ಆಗಿದೆಯೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೋಡಿ ಇವಾಗ ಪಾಕ ರೆಡಿ ಆಗ್ತಾಯಿದೆ. ಬೆಲ್ಲ ಕರಗಿದ ಮೇಲೆ ಪಾಕ ಬರಲೇಬೇಕು. ಪಾಕ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಪಾಕ ನೋಡ್ಕೋಬೇಕು ಅನ್ನೋ ಹಾಗಿದ್ರೆ ಬೆಲ್ಲದ ಪಾಕ ರೆಡಿಯಾಗಿದೆ ಅಂತಂದರೆ ನೀವು ಫಸ್ಟು ನೀರಿನಲ್ಲಿ ಬೆಲ್ಲನ ಹಾಕಿಬಿಡಿ. ಅದೇನಾದರೂ ಮೇಲ್ಗಡೆ ಎದ್ದು ಬರ್ತಾಯಿದೆ ಅಂದರೆ ಬೆಲ್ಲದ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಈಗ ನಾನು ನಿಮಗೆ ತೋರಿಸ್ಕೊಟ್ಟಿರೋ ಹಾಗೆ ಬೆಲ್ಲದ ಪಾಕ ರೆಡಿ ಆದಮೇಲೆ ಚುರುಮರಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಿಮ್ಗೆ ಏನಾದರೂ ಕಮ್ಮಿ ಅನ್ನಿಸ್ತಾ ಇದೆ ಅಂದರೆ ಇನ್ನೂ ಸ್ವಲ್ಪ ಚುರುಮರಿನ ಹಾಕಿ. ಆದರೆ ನೀವು ಹೆಚ್ಚು ಹೊತ್ತು ಇದನ್ನು ಸ್ಟವ್ ಮೇಲೆ ಇಡಬಾರ್ದಾಗುತ್ತೆ. ಯಾಕಂತಂದರೆ ಕಹಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲ ಸುಟ್ಬಿಡುತ್ತೆ. ಹಾಗಾಗಿ ನೀವು ಹೆಚ್ಚು ಸಮಯ ಬೇಕಾಗೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಒಂದು ಸಿಂಪಲ್ ಟಿಪ್ನ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಉಂಡೆ ಕಟ್ಟಕ್ಕೆ ಬರ್ತಾ ಇಲ್ಲ, ಸ್ಪೆಷಲಿ ಚುರುಮರಿ ಉಂಡೆ ಕಟ್ಟಕ್ಕೆ ಬರ್ತಾ ಇಲ್ಲ ಅನ್ನೋರು ಏನು ಮಾಡಬೇಕಂದ್ರೆ ಸ್ವಲ್ಪ ನೀರನ್ನು ಹಚ್ಕೋಬೇಕಾಗತ್ತೆ. ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಅದಾದಮೇಲೆ ನೀವು ಉಂಡೆ ಕಟ್ ನೋಡಿ ಎಷ್ಟು ಸುಲಭ ವಿಧಾನದಲ್ಲಿ ನೀವು ಚುರುಮರಿ ಉಂಡೆನ ರೆಡಿ ಮಾಡಿಕೊಂಡು ಕಟ್ಕೊತೀರಾ ಅಂತೇಳಿ. ನೋಡಿದ್ರಲ್ಲ ಸ್ನೇಹಿತರೆ, ಚುರುಮರಿ ಉಂಡೆ ಯಾವ ರೀತಿ ಮಾಡೋದಂತ
ತುಂಬ ಸುಲಭ ವಿಧಾನದಲ್ಲಿ ಇದರಲ್ಲಿ ಒಂದು 10ರಿಂದ 12 ಚುರುಮರಿ ಉಂಡೆಗಳು ಆಗಿದ್ದಾವೆ. ನಾಗರ ಪಂಚಮಿ ಹಬ್ಬಕ್ಕೆ ನಾಗಪ್ಪನ ನೈವೇದ್ಯಕ್ಕೆ ಚುರುಮರಿ ಉಂಡೆ ಆಗಿರ್ಬೋದು, ರವೆ ಉಂಡೆ ಆಗಿರ್ಬೋದು, ಅಥವಾ ಗೋಧಿ ಉಂಡೆ, ಗೋಧಿ ತಂಬಿಟ್ಟು, ಪ್ರತಿಯೊಂದು ಉಂಡೆಗಳು ಕೂಡ ಅಷ್ಟೇ ಅದರದ್ದೇ ಆದಂಥ ಒಂದು ಮಹತ್ವವಿದೆ. ಮಾಡುವುದು ನಮ್ಮ ಒಂದು ಇಂಡಿಯನ್ನ ಕಲ್ಚರ್ ಅಂತ ಹೇಳ್ಬೋದು, ಸಂಪ್ರದಾಯ ಪದ್ಧತಿಯಲ್ಲಿ ನಾವು ಮಾಡಲೇಬೇಕಾಗತ್ತೆ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಶೇಂಗಾದ ಉಂಡೆ, ಜಗತ್ತಿನಲ್ಲಿ ಅತಿ ಸುಲಭವಾದ ಉಂಡೆ ಅಂತ ಹೇಳ್ಬೋದು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಪ್ರತಿಯೊಬ್ಬರು ಈ ಉಂಡೆನ ಸೇವಿಸ್ಬೋದು. ಇದರಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ. ಇದನ್ನು ನಾವು ನಾಗರ ಪಂಚಮಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಮಾಡ್ತೀವಿ. ಇಲ್ಲಿ 2 ಬೌಲ್ ಆಗುವಷ್ಟು ನಾನು ಶೇಂಗಾನ ತೊಗೊಂಡಿದ್ದೀನಿ. ಇಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಹುರಿದಿರುವ ಶೇಂಗಾ ಅಂತ ಕೇಳಿದರೆ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ನಾನು ಇದನ್ನು ಯಾವುದೇ ರೀತಿ ಹುರ್ಕೊತಾ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಎಳ್ಳನ್ನ ತೊಗೊಂಡಿದ್ದೀನಿ, ಬಿಳಿ ಎಳ್ಳು. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಬೆಲ್ಲಕ್ಕೆ 2 ಕಪ್ ಆಗುವಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಅದರಲ್ಲಿ 1 ಬೌಲ್ ಆಗುವಷ್ಟು ಶೇಂಗಾನ ಮಿಕ್ಸಿಗೆ ಹಾಕ್ಕೋಬೇಕು, 1 ಬೌಲ್ ಆಗುವಷ್ಟು ಶೇಂಗಾನ ಹಾಗೆ ಬಿಟ್ಕೋಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಬೆಲ್ಲದ ಪಾಕ ರೆಡಿ ಆಗ್ತಾ ಇದೆ. ಕೈಯಿಂದ ನಾವು ಮುಟ್ಬಿಟ್ಟು ಎತ್ತಕ್ಕೆ ಬಂತಂದರೆ ಬೆಲ್ಲ ರೆಡಿಯಾಗಿದೆ ಅಂತ ಅರ್ಥ, ಬೆಲ್ಲದ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಬೆಲ್ಲ ಪಾಕದ ರೆಡಿ ಆದಮೇಲೆ ಇದಕ್ಕೆ ನಾನಿಲ್ಲಿ ಬಿಳಿ ಎಳ್ಳನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ನಿಮಗೆ ಮೊದಲೇ ಹೇಳಿರುವ ಹಾಗೆ ಶೇಂಗಾನ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರುವಂಥ ಶೇಂಗಾನ ಹಾಕ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಶೇಂಗಾನ ಹಾಗೆ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಕ್ರಿಸ್ಪಿಯಾಗಿರುತ್ತೆ. ಶೇಂಗಾ ಮುರಿದಿಟ್ಟಿರುವಂಥ ಶೇಂಗಾಗಳು ಏನು ಮಾಡಿರ್ತೀವಲ್ಲ ಅವು ಕೂಡ ತುಂಬ ಅಂದರೆ ತುಂಬ ಟೇಸ್ಟಾಗಿ ಕಾಣುತ್ತೆ, ತಿನ್ನೋಕೆ ಕೂಡ ಇಷ್ಟ ಆಗುತ್ತೆ. ಸ್ವಲ್ಪ ಸಣ್ಣ ಮಕ್ಕಳಿದ್ದರೆ ಇದನ್ನು ನೀವು ಫುಲ್ಲು ಮಿಕ್ಸಿಗೆ ಹಾಕ್ಕೊಂಡೆ ತಿನ್ನಿಸಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ. ಗ್ಯಾಸ್ ಫ್ಲೇಮ್ ಏನಿದೆ ಬಂದ್ ಮಾಡ್ಕೋಬೇಕಾಗುತ್ತೆ. 5-10 ನಿಮಿಷ ಬಿಟ್ಟ ಮೇಲೆ ಪಾಕ ಮತ್ತು ಬೆಲ್ಲ ಏನಿದೆ ಎರಡೂ ಕೂಡ ಮಿಕ್ಸ್ ಆಗಬೇಕು. ಅದು ಮಿಕ್ಸ್ ಆಗಿದೆ ಅಂತ ಗೊತ್ತಾಯಿತು ಅಂದರೆ ನೀವು ಉಂಡೆ ಕಟ್ಟೋಕ್ಕೆ ರೆಡಿಯಾಗಿದೆ ಅಂತ ಅರ್ಥ ನೋಡಿ. ಇವಾಗ ಉಂಡೆ ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕೆ ನೀವು ತುಪ್ಪ ಬೇಕಾದ್ರೆ ಆಪ್ಷನಲ್ಲು ಬಿಟ್ಕೋಬೋದು, ಇಲ್ಲ ಅಂತಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಯಾಕಂತಂದರೆ ಇದು ಎಣ್ಣೆ ಬಿಟ್ಕೊತಾ ಹೋಗುತ್ತೆ, ಉಂಡೆ ಏನಿದೆ ಎಣ್ಣೆ ಬಿಡುತ್ತೆ. ಹಾಗಾಗಿ ನಾನು ಇಲ್ಲಿ ಜಾಸ್ತಿ ತುಪ್ಪನ ಕೈಗೆ ಹಚ್ಕೊತಾ ಇಲ್ಲ, ಹಾಗೆ ಉಂಡೆ ಕಟ್ತಾ ಇದ್ದೀನಿ. ಉಂಡೆ ಕಟ್ತಾ ಇರಬೇಕಾದ್ರೆ ಕೂಡ ಅಷ್ಟೇ, ಇದನ್ನು ನೀವು ಶೇಂಗಾ ಚಿಕ್ಕಿ ಅಂತಲೂ ಮಾಡ್ಕೋಬೋದು, ಬಾಕ್ಸ್ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ, ಇಲ್ಲ ಉಂಡೆ ರೀತಿ ಆದರೂ ಮಾಡ್ಕೋಬೋದು. ತುಂಬ ಸುಲಭ ವಿಧಾನದಲ್ಲಿ ಮಾಡ್ಕೋಬೋದು ನೋಡಿ ಸ್ನೇಹಿತರೆ, ಎಷ್ಟು ಸುಲಭವಾಗಿ ಮಾಡಿದೆ ಅಂತೇಳಿ. ಶೇಂಗಾ ಉಂಡೆ ರೆಡಿಯಾಗಿದೆ. ಇದನ್ನು ನೀವು ಸಣ್ಣವರಿಂದ ಹಿಡಿದು ದೊಡ್ಡವರು ಪ್ರತಿಯೊಬ್ಬರು ಕೂಡ ಶೇಂಗಾ ಉಂಡೆನ ಇಷ್ಟಪಟ್ಟು ತಿಂತಾರೆ. ಅಷ್ಟೇ ಅಲ್ಲದೆ ಶೇಂಗಾ ಉಂಡೆ ಅಂದರೆ ಸಾಕು, ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ. ಇದನ್ನು ನೀವು ನಿಮ್ಮ ಮಕ್ಕಳ ಟಿಫನ್ ಬಾಕ್ಸಿಗೆ ಕೂಡ ದಿನನಿತ್ಯದಲ್ಲಿ ಕೂಡ ಕಳಿಸ್ಕೊಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಶೇಂಗಾ ಉಂಡೆ ರೆಡಿ ಆಯಿತು. ನಾಗರ ಪಂಚಮಿ ಹಬ್ಬಕ್ಕೆ ಇದು ಒಂದು 5ನೇ ತರಹದ ಸಿಹಿ ತಿಂಡಿ. ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್, ತುಂಬ ಮುಖ್ಯವಾದ ನೈವೇದ್ಯ ಅಂತಂದರೆ ಅದು ಕರಿ ಎಳ್ಳಿನ ಉಂಡೆ, ಕಪ್ಪು ಎಳ್ಳಿನ ಉಂಡೆ ಅಂತ ಹೇಳ್ಬೋದು. ಕಪ್ಪು ಎಳ್ಳು ಏನಿದೆ ನೋಡಿ, 1 ಕಪ್ ಆಗುವಷ್ಟು ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ. ಹಾಗೆ ನೋಡಿ ಸ್ನೇಹಿತರೆ, ಇದನ್ನೇನಿದೆ ನಾನು ದೇವರ ನೈವೇದ್ಯಕ್ಕಾಗಿ 5ಕ್ಕಿಂತ ಹೆಚ್ಚು ಮಾಡೋಕ್ಕೆ ಹೋಗೋದಿಲ್ಲ, ದೇವರ ನೈವೇದ್ಯಕ್ಕಾಗಿ ಮಾಡಬೇಕು ಅಷ್ಟೇ ಇದನ್ನು. ಹಾಗಾಗಿ ಕಪ್ಪೆಳ್ಳೇನಿದೆ ಹೆಚ್ಚು ತೊಗೊಂಡು ಬರೋಕ್ಕೆ ಹೋಗಬೇಡಿ ಮನೆಗೆ. ಹಾಗೆ ಇದರಲ್ಲಿ ತುಂಬ ಕಳ್ಳುಗಳಿರ್ತವೆ, ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಒಂದು ಬಾಣಲೆಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ಕಡಲೆ ಏನಿದೆ, ಕಪ್ಪು ಎಳ್ಳೇನಿದೆ ಕರ್ರಗಿರುತ್ತೆ. ಯಾವ ರೀತಿ ಗೊತ್ತಾಗುತ್ತೆ ಇದು ಹುರಿದಿದೆ ಅಂತೇಳಿ ಅಂತಂದರೆ, ಚಟ್ಪಟ್ ಅಂತ ಎಗರುತ್ತೆ ಕಡಾಯಿದಲ್ಲಿ, ಆವಾಗ ನಿಮಗೆ ಕಪ್ಪೆಳ್ಳು ಹುರಿದಿದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲ ಮತ್ತು ಕರಿ ಎಳ್ಳು ಎರಡನ್ನೂ ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಿಮಗೇನಾದರೂ ಇವೆರಡೂ ಸ್ವಲ್ಪ ತರಿಯಾಗಿ ಹಾಕ್ಕೋಬೇಕಾಗುತ್ತೆ, ಜಾಸ್ತಿ ನುಣ್ಣಗಾಗೋದಿಲ್ಲ, ತರಿಯಾಗಿ ಆಗುತ್ತೆ. ನಿಮಗೇನಾದರೂ ಉಂಡೆ ಆಗ್ತಾಯಿಲ್ಲ ಅಂದರೆ ಹಸಿ ಹಾಲು ಏನಿರುತ್ತೆ ನೋಡಿ, ಅದನ್ನು ಸ್ವಲ್ಪ ಚಿಮಿಡಿಸ್ಕೋಬೇಕು, ಆಮೇಲೆ ನೀವು ಉಂಡೆ ಕಟ್ಕೊಳ್ಳಿ, ತುಂಬ ಈಸಿಯಾಗಿ ಆಗುತ್ತೆ. ನನಗಿಲ್ಲಿ ಬೆಲ್ಲದಲ್ಲೇ ಉಂಡೆ ಆಗ್ತಾ ಇದ್ದಾವೆ, ಹಾಗಾಗಿ ನಾನಿಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಹಾಲಾಗಲಿ ಏನೇ ಆಗಲಿ ಹಾಕ್ಕೊತಾ ಇಲ್ಲ. ಕೇವಲ 2 ಸಾಮಗ್ರಿಯಿಂದ ಈ ಉಂಡೆ ತಯಾರಾಗುತ್ತೆ ನೋಡಿ. ಕರಿ ಎಳ್ಳು ಉಂಡೆ ಎಷ್ಟು ಸುಲಭ ವಿಧಾನದಲ್ಲಿ ಮಾಡ್ಬೋದು. ಹಾಗೆ ನಾಗರ ಪಂಚಮಿ ಹಬ್ಬಕ್ಕೆ ನಾಗಪ್ಪನ ನೈವೇದ್ಯಕ್ಕೆ ತುಂಬ ಅಂದರೆ ತುಂಬ ಬಹುಮುಖ್ಯವಾದ ಉಂಡೆ ಅಂತಂದರೆ ಕಪ್ಪೆಳ್ಳು ಉಂಡೆ ಅಂತ ಹೇಳ್ಬೋದು. ಸ್ನೇಹಿತರ ನೋಡಿದ್ರಲ್ಲ, ಈ 6 ಉಂಡೆಗಳು ಎಷ್ಟು ಸುಲಭ ವಿಧಾನದಲ್ಲಿ ನಾನು ನಿಮಗೆ ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡಿದಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.